ಹಲೋ ಫ್ರೆಂಡ್ಸ್, ಇವತ್ತು ನಾವು ಬೆಂಗಳೂರಿಂದ ತುಂಬ ದೂರ ಬಂದಿದ್ದೀವಿ. ನಿಮಗೋಸ್ಕರ ಒಳ್ಳೊಳ್ಳೆ ಅಕ್ಕಿಗಳು ತೋರಿಸ್ಬೇಕು ಅಂತ. ತುಂಬ ಜನ ಹೇಳಿದ್ರು ಹೊಸಕೋಟೆಯಲ್ಲಿ ತೋಟದ ಮನೆ ಅಂತ ಇದೆ. ತೋಟದ ಮನೆಯಲ್ಲಿ ಒಳ್ಳೊಳ್ಳೆ ಹಳೆಯಲ್ಲಿನ ಅಕ್ಕಿಗಳು ಇಟ್ಟಿದ್ದಾರೆ. HMTಗಳಲ್ಲಿ, ರೋಷನ್ಗಳಲ್ಲಿ, ಸುರ್ಮೈಗಳಲ್ಲಿ, ಸೌರಂಧುಮಗಳಲ್ಲಿ ಎಲ್ಲ ಹಳೆ ಲೈನ್ಗಳಿದೆ. ಅದೊಂದು ವಿಡಿಯೋ ಮಾಡಿ ಸರ್, ತುಂಬ ಒಳ್ಳೊಳ್ಳೆ ಅಕ್ಕಿ ಇಕ್ಕಿದ್ದಾರೆ. ಅವರು ಬಂದ್ಬಿಟ್ಟಲ್ಲಿ ನಾರ್ಮಲಾಗಿ ಅವ್ರ ತೋಟದ ಮನೆಯಲ್ಲಿ 1-3 ಗಂಟೆ 2 ಗಂಟೆ ಆರಿಸ್ತಾರೆ ಅಕ್ಕಿನ. ಏಟತ್ಕೊಂಡ್ಮೇಲೆ ಬೆಂಗಳೂರಿಗೆ ಕಳಿಸ್ಬಿಡ್ತಾರೆ. ಬೆಂಗಳೂರಲ್ಲಿ ತುಂಬ ಜನ ಕೊಟ್ಟಿದ್ದಾರೆ. ಅವರು ಪಟಾಗಳನ್ನ ಬಿಡೋಕ್ಕೆ ತುಂಬ ಜನ ಕೊಟ್ಟಿದ್ದಾರೆ. ವರ್ಷ ಅವರು ಕಮ್ಮಿ ಅಂದ್ರೂ ಒಂದು 30-40 ಪಟ ಕೊಡ್ತಾರಂತೆ ಬೆಂಗಳೂರಿಗೆ. ಸೇಲ್ಗಲ್ಲ, ಆಡ್ಸೋರಿಗೆ ಬಿಡೋದಕ್ಕೆ ಕೊಡೋದು ಅಕ್ಕಿ. ಅವರು ತುಂಬ ಕೇಳ್ಪಟ್ಟಿದ್ರಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಬಿಟ್ಟು ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ರಿ. ಅವ್ರಿಗೆ ಹೇಳಿದ್ರಿ, ಸರ್ ಹಿಂಗೆ ಬರ್ತಾಯಿದ್ದೀವಿ ಬೆಂಗಳೂರಿಂದ, ಅಕ್ಕಿಗಳ್ದು ವೀಡಿಯೋ ಮಾಡ್ಕೊತೀವಿ, ಅಕ್ಕಿಗಳು ನೋಡಬೇಕಿತ್ತು ಅಂತ. ಆಯ್ತು ಬನ್ನಿ ಸರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವತ್ತು ಬಂದಿದ್ದೀವಿ ಫ್ರೆಂಡ್ಸ್ ನಿಮಗೋಸ್ಕರ ಬೆಂಗಳೂರಿಂದ ಹೊಸಕೋಟೆಗೆ. ನಾವು ಬಂದಿರೋ ಟೈಮಲ್ಲಿ ಒಂದು ತಾರ ಆಡ್ತಾಯಿತ್ತು, ಒಳ್ಳೆ ಚೆನ್ನಾಗಿತ್ತು ಆಟ ಅದದು. ಹಾಗೆ ಅದದ್ದು ಒಂದು ವೀಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡ್ಬೋದು ನೀವು ಆಡ್ತಾ ಇರೋದು. ಮತ್ತು ಫ್ರೆಂಡ್ಸ್, ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಅಟ್ಲೀಸ್ಟ್ ಒಂದು ಗ್ರೂಪಿಗೆ ಶೇರ್ ಮಾಡಿ. ಒಬ್ಬೊಬ್ಬರು ಒಂದೊಂದು ಗ್ರೂಪಿಗೆ ಶೇರ್ ಮಾಡಿದ್ರೆ ತುಂಬಾ ಖುಷಿಯಾಗತ್ತೆ. ಬನ್ನಿ, ತೋಟದ ಮನೆಯಲ್ಲಿ ಯಾವುದ್ಯಾವ್ದು ಅಕ್ಕಿ ಇದೆ, ಏನೇನು ಜಾತಿ ಇದೆ, ಏನೇನು ಬಣ್ಣ ಇದೆ ಅಂತ ನೋಡೋಣ. ವಿಡಿಯೋ ಫುಲ್ ನೋಡಿ. ತುಂಬ ಒಳ್ಳೊಳ್ಳೆ ಅಕ್ಕಿಗಳಿದೆ, ಒಳ್ಳೊಳ್ಳೆ ಕಣ್ಗಳಿದೆ ಅಕ್ಕಿಗಳದ್ದು. ಪ್ಯಾಟ್ರನ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ಹಾಯ್, ನನ್ನ ಹೆಸರು ಸುಹಾಸ್ ಅಂತ. ನಾನು ಇರೋದು ಬಂದು ಬ್ಯಾಂಗ್ಳೂರಲ್ಲಿ. ಬಟ್ ಈ ಅಕ್ಕಿಗಳೆಲ್ಲ ಬಂದು ಈ ಪ್ಲೇಸ್ ಬಂದು ಹೊಸಕೋಟೆ, ನನ್ನ ಫ್ರೆಂಡ್ ಮನೇಲಿ ಇರೋದು ಅಕ್ಕಿಗಳು. ಈ ಅಕ್ಕಿಗಳೆಲ್ಲ ಬಂದು HMT ಲೈನ್ಗಳು. ಈ ನಾಗರಾಜ್ ಅಂತ ಕೇಳಿರ್ತೀರ ನೀವು, ಇಂದ್ರಾನಗರಲ್ಲಿ. ಅವ್ರಿಗೆ ನನ್ನ ಫ್ರೆಂಡ್ ಅವ್ರ ಹತ್ರ ಈಸ್ಕೊಂಡ್ಬಂದು ನನಗೆ ಕೊಟ್ಟಿರೋಂಥದ್ದು ಇದು. ನಾನು ಮುಂಚೆ ಬೆಂಗಳೂರಲ್ಲಿ ಇಟ್ಟಿದ್ದ ಅಕ್ಕಿಗಳನ್ನ ಕಾರಣಾಂತರಗಳಿಂದ ಅಕ್ಕಿಗಳನ್ನ ತೆಗೆದುಬಿಟ್ಟು ಇವಾಗ ನನ್ನ ಫ್ರೆಂಡ್ ಮನೆಗೆ ಕೊಟ್ಬಿಟ್ಟಿದ್ದೀವಿ. ಈಗೆಲ್ಲ HMT ಲೈನ್ನ ತೋರಿಸ್ತಾ ಇದ್ದೀವಿ ನೋಡಿ. ಈ ಊರಿಗೆ ಬಂದು HMT ಆಗಿರೋದು. ಇದು ಅವ್ರ ಮನೆಯಿಂದಲೇ ತಂದಿದ್ದು HMT ಹೆಣ್ಣು. ಇಲ್ಲ ನೆಕ್ಸ್ಟಲ್ಲಿ ಎಲ್ಲ ಒಂದು ಶಾರ್ಟ್ ಆವಾಗ ಬನ್ನಿ. ನೀವು ಪಾಸ್ ಮಾಡಿದ್ದೀರಾ ತಾನೇ? ಇಲ್ಲ, ವಿಡಿಯೋ ಹಿಡಿದೆ. ಪಾಸ್ ಮಾಡ್ಕೊಳ್ಳಿ, ಎಲ್ಲ ಫಿಲ್ ಮಾಡೋಕ್ಕೆ. ನಾನು ಪ್ರೀಮಿಯರ್ ಪ್ರೊಡ್ಯೂಸ್ ಮಾಡೋದು. ಹಾಂ, ಈಗ ಆಯ್ತಾ? ಸಾಕಾ? ಒಂದು ಶರ್ಟ್ ತಗೊಂಡು ಸಾಕಾ? ಕ್ಯಾಪ್ ಹಾಕಿರೋದು ಅದಕ್ಕೂ ಕೈ ಎಲ್ಲ ಪಿಲ್ಲಿ ಆಗ್ತಾವೆ.
ಹೇಳ್ತಿದ್ದೀರಾ ಕೊಡ್ತೀವಿ ಅಂತ. ಸ್ವಲ್ಪ ತಲೆ ಸ್ವಲ್ಪ ಹಿಂಗೆ ಸ್ಟ್ರೈಟ್ ಆಗಿರ್ಕೊಳ್ಳಿ. ಈಗ ನೀವು ಏನು ಅಕ್ಕಿಗಳು ಇಷ್ಟೊತ್ತು ನೋಡಿದ್ರಿ ಅದಕ್ಕೆಲ್ಲ ಮೂಲ ಈ ಬೂರಿಗಂಡೆ. ತಾತ ಅಪ್ಪ ಎಲ್ಲ ಇದೇ ಆಗ್ಬೇಕು, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಈ ಅಕ್ಕಿಯಿಂದನೇ ಬಂದಿರೋದು. ಇದರಿಂದನೇ ನಮಗೆ ರೇಗ್ದಾರ್ಗಳು ಎಲ್ಲ ಉಟ್ಕೊಂಡಿರೋದು. ಮತ್ತೆ ಒಂದು 20-25 ಅಕ್ಕಿಗಳು ಅದರಲ್ಲಿ ಮೂಲ ಇರೋದು. 20-25 ಇದ್ದಾವೆ ನೋಡಿ, ಇದು ಅದ್ರ ಮಗ. ಅದ್ರ ಮಗಳು. ಈ ಬೂರಿಗಂಡಲ್ಲಿ ನಮ್ಮ ಹತ್ರ ರೇಗ್ದಾರ್ಗಳು ಬಂದಿದೆ, ರೋಷನ್ಗಳು ಬಂದಿದೆ, ಮತ್ತೆ ಸಬ್ಜಾ ರೇಗ್ದಾರ್ಗಳು ಬಂದಿದೆ. ಅದ್ರದ್ದು ಮೊಮ್ಮಗಳು. ಮನೆ ಗೋಡೆ ಬರ್ತದೆ. ಹಾಂ, ಮೊಮ್ಮಗ. ಮೊಮ್ಮಗಳು. ಇದು ಮಗ. ಇದು ಮಗ. ಮಗಳು. ಇದು ಕಣ್ಗಳು ದೊಡ್ಡಬುರಿ ಗಂಟೆ ಆಯಿತು. ಆ ಕೆಂಪೂರಿನೂ ಬಿಳೆಬುರಿ ಇದೆಯಲ್ಲ ಅದು ಎಲ್ಲೂ ಹೋಗಲ್ಲ. ಎಷ್ಟು ಒಳ್ಳೆಯದು ಗೊತ್ತೆ. ಅವನದೊಂದು ಹೆಚ್ಚಲ್ಲಿ ಇದೆಯಾ. ಕುತ್ಕೊಳ್ಳಿ ಅಲ್ಲೇ. ಈ ಕಡೆ ಇದು ಒಂದು ವಾಲ್ಟಿ ಅಂತ ಕೇಳಿರ್ತೀರಾ, ಅವರ ರೋಷನ್ ಅಲ್ಲಿ ಅಕ್ಕಿಗಳು ಬಂದಿರೋದು. ಇವೆಲ್ಲ ವಾಲ್ಟಿ ಅವ್ರು ಬದುಕಿದಾಗ್ಲೇ ನಮ್ಗೆ ಕೊಟ್ಟಿದ್ದು. ನಮ್ಮ ಫ್ರೆಂಡ್ ಅವ್ರಿಗೆ ಮಾವ ಆಗ್ಬೇಕು, ಅವ್ರ ಕಡೆಯಿಂದ ನಮಗೆ ಬಂತು. ಹಾಗಾಗಿ ಅವ್ರ ಅಕ್ಕಿಗಳಲ್ಲಿ ಮಾಡಿರೋಂಥ ಅಕ್ಕಿಗಳು ಇವೆಲ್ಲ. ಇದಕ್ಕೆಲ್ಲ ಮೈನ್ ಮೂಲ ಕಂಡು ಬಂದು ಈ ರೋಷನ್ಗಳು. ಅದು ಇಲ್ಲಿ ಒಂದೊಂದೇ ತೋರ್ಸೋಣ. ಅಲ್ಲ, ಅದು ಫಸ್ಟ್ ಹಾಕ್ಬಿಡಿ ಎಲ್ಲ. ಗಿರವಗಳು ರೋಷನ್ಗಳು ಹಾಕ್ತೀರಾ ಅದನ್ನ? ಇದು ಸುರ್ಮೇಲ್ ತಾನೇ ಆಗಿರೋದು.
ಸುರ್ಮೈ ರೋಷನ್ ಅಂತ ಕೆಲಸ ಮಾಡಿ ಸೈಜ್ ಕೊಡ್ತಾ ಇದ್ದಾನೆ. ಎಲ್ಲ ಕಲರ್ ಇರ್ತಾನೆ ನೋಡಿ ಪಿಕ್ಕೆ. ಇವಾಗ ಬಂದಿರೋದು ಇವಾಗ ಬಂದಿರೋದು ಎಲ್ಲ ಕಲರ್ ಇರ್ತಾನೆ. ಇದು ಇದು ರೋಷನ್ ಹೆಣ್ಣು, ಆ ದೊಡ್ಡ ಗಂಡಿಗೆ ಹೆಣ್ಣು, ಜೊತೆ ಆಗಿರುವಂಥ ಹೆಣ್ಣು. ಕೇರಳಗಳು ಸುರ್ಮೈಗಳು ಊರಿಗಳು ಬರ್ತವೆ. ಇದು ಬಂದು ದೊಡ್ಡ ಜೊತೆ ರೋಷನ್ ನೋಡಿದ್ರಲ್ಲ ಈಗ, ಅದಕ್ಕೆ ಬಂದಿರೋಂಥ ಮರಿ. ಸುಮಾರು ಒಂದು 7ನೇ ಬ್ಯಾಂಚಲ್ಲೋ 8ನೇ ಬ್ಯಾಂಚಲ್ಲೋ ಬಂದಂಥ ಮರಿ ಇದು. ಇದು ಬಂದು ಸುರ್ಮೈ ಟಚ್ ಆಗಿದೆ ಸ್ವಲ್ಪ. ಅವರ ವಾಲ್ಟಿ ಅಂಕಲ್ ಸುರ್ಮೈ ಲೈನು ಟಚ್ ಆಗಿರೋದ್ರಿಂದ ಈ ಸುರ್ಮೈ ಪಟ್ಟನೂ ಬಂದಿದೆ ಇದರಲ್ಲಿ. ಈ ಬರ್ಡ್ಸ್ ಎಲ್ಲ ಬಂದು ಸೌರಂಧುಮಾಗೆ ಚಮಟಿಗಳಿಗೆ ಪೂಟ್ ಆಗಿರೋದು. ಇದನ್ನು ನಾಗರಾಜ್ ಅವರೇ ಕೊಟ್ಟಿದ್ದು ನಮಗೆ. ನಾವಿಲ್ಲಿ ಯಾವುದೇ ಹಕ್ಕಿಗಳನ್ನು ಹಾರಿಸೋದಿಲ್ಲ, ಪಟ್ಟ ಎಲ್ಲ ಮಾಡಿಸಿ ನಾಗರಾಜ್ ಅವ್ರಿಗೆ ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ಅವ್ರ ಫ್ರೆಂಡ್ ಒಬ್ರು ಇದ್ದಾರೆ, ನಮ್ಗೆ ಯಾರು ಅಕ್ಕಿ ಕೊಟ್ಟರೋ ಅವ್ರಿಗೆ ಕೊಟ್ಬಿಡ್ತೀವಿ. ನಾವು ಯಾವುದು ಹಾರಿಸೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ತೋಟದ ಮನೆಗೆ ಬಂದು ವಿಡಿಯೋ ಮಾಡಿದ್ದೀವಿ. ಇನ್ನೂ ದೊಡ್ಡ ದೊಡ್ಡ ಹಕ್ಕಿಗಳ್ದು ವಿಡಿಯೋಗಳು ಮಾಡಿದ್ದೀವಿ. ಅದು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ. ಫ್ರೆಂಡ್ಸ್, ಎಲ್ಲರೂ ದಯವಿಟ್ಟು ಒಟ್ಟಿಗೆ ಸೇರ್ಕೊಂಡು ಕಮೆಂಟಲ್ಲಿ ಥ್ಯಾಂಕ್ ಯು ಸುಹಾಸ್ ಅಂದ್ಬಿಟ್ಟೊಂದು ಕಮೆಂಟ್ ಕಳಿಸಿದ್ರೆ ಅವ್ರಿಗೂ ಖುಷಿಯಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಆದಷ್ಟು ಬೇಗ ಬರ್ತಾಯಿದೆ, ದಯವಿಟ್ಟು ವೆಯ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.